ಏನು ಅಂದರೆ ಏನ್ರಿ ಇದು? ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ? ನೋಡಿ ಹೇಗೆ ಬೆವರು ಹರಿತಾ ಇದೆ ಅಂತ. ಇದೆಲ್ಲ ನನ್ನ ಕೆಲಸ, ಕೊಡಿ ನಾನು ಮಾಡ್ತೀನಿ. ಇದು ಗಂಡಸರು ಮಾಡೋ ಕೆಲಸ, ಕಾಯಿಸಿರೋದು ಹೆಂಗಸರ ಕೆಲಸ ಅಲ್ಲ. ಪರವಾಗಿಲ್ಲ, ಕೊಡಿ ನಾನು ಮಾಡ್ತೀನಿ. ಹೇಳಿದ್ ಬೇಡ ರೀ, ಎಷ್ಟು ತೆಳ್ಳಕ್ಕಾಗೋಗಿದ್ರ ನೋಡಿ. ಕೆಲಸ ಮಾಡಿ ಮಾಡಿ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ನೋಡಿ, ತುಂಬ ವೀಕ್ ಆಗಿಬಿಡ್ಬೇಡಿ, ಆಮೇಲೆ ನನಗೂ ಕಷ್ಟ ನಿಮಗೂ ಕಷ್ಟ. ಇವಾಗ ನಿಲ್ಲಿಂದ ಹೋಗ್ತೀಯೋ ಇಲ್ವೋ? ರೀ, ಹೆಂಡತಿಯಾಗಿ ನಿಮ್ಮ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳೋದು ಬರೀ ನನ್ನ ಕರ್ತವ್ಯ ಮಾತ್ರ ಅಲ್ಲ, ನನ್ನ ಹಕ್ಕು ಕೂಡ. ನನ್ನ ಕೆಲಸ ಮಾಡ್ಲೋ ಬಿಡ್ವೋ? ಹೋಗಿನಿಂದ. ಆಯಿತು ಬಿಡಿ, ಹೋಗ್ತೀನಿ. ಸೆಟ್ ಮಾಡ್ಕೋಬೇಡಿ. ನಿಂತ್ಕೊಳ್ಳಮ್ಮ ಒಂದು ನಿಮಿಷ. ಏನೋ ಭುವನ್, ನೀನು ನಿನಗಿಷ್ಟೆಲ್ಲ ಆಗಿದೆ, ನಿನ್ನನ್ನು ಹುಷಾರ ನೋಡ್ಕೋಬೇಕು ಅಂತೇಳಿ ಅವಳು ತನ್ನ ಕೆಲಸನೆಲ್ಲ ಬಿಟ್ಟು ಬಂದಿರೋದು ಅವಳು ದೊಡ್ಡತನನ ತೋರಿಸುತ್ತೆ. ಹೆಂಡತಿ ಕಾಳಜಿನ ನಿರ್ಲಕ್ಷ್ಯ ಮಾಡಬೇಡ, ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋ. ಪೌರುಷ ಇರೋದು ಹೆಂಡತಿ ಮೇಲೆ ತೋರಿಸೋದಕ್ಕಲ್ಲ. ಊರ್ಮಿಳಾ, ನಿನ್ನನ್ನು ನೋಡ್ತಾ ಇದ್ರೆ ತುಂಬ ಒಳ್ಳೆ ಮನತನದಿಂದ ಬಂದಿದೆಯಾ ಅಂತ ಅನಿಸುತ್ತೆ. ನೀವು ಮೂಲತಃ ಬೆಂಗಳೂರರೋ ಅಥವಾ ಬೇರೆ ಕಡೆಯಿಂದ ಬಂದಿರೋದು? ಅಪ್ಪ ಅಮ್ಮ ಏನು ಮಾಡ್ತಾರೆ? ಯಾರು? ಅದು ಇವಳೇನಾದರೂ ಎಲ್ಲ ಹೇಳ್ಬಿಟ್ರೆ ಭುವನ್ ಬಗ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗಿ ಅಕಸ್ಮಾತ್ ಭುವನ್ ಮತ್ತೆ ಅಪ್ಪಾಜಿ ಅಪ್ಪ ಮಗ ಅಂತ ಗೊತ್ತಾಗ್ಬಿಟ್ರೆ ಛೇ, ಇದಾಗಕ್ ಬಿಡಬಾರ್ದು. ಹೇಗಾದ್ರೂ ತಡಿಬೇಕು. ಏನ್ ಮಾಡ್ಲಿ? ಅಪ್ಪಾಜಿ, ಅಪ್ಪಾಜಿ, ದೇವ, ದೇವ, ಅಪ್ಪಾಜಿ, ದೇವ, 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 ಅಪ್ಪಾಜಿ, ಅಪ್ಪಾಜಿ, ಬನ್ನಿ ಬೇಗ. ಅಪ್ಪಾಜಿ, ದೇವ, ದೇವ, ಅಪ್ಪಾಜಿ. ಏನಾಯ್ತಮ್ಮ? ಅಪ್ಪಾಜಿ, ಅಪ್ಪಾಜಿ, ಅಲ್ಲಿ ದೇವ, ಅಪ್ಪಾಜಿ, ಅಪ್ಪಾಜಿ, ನಂಗೆ ಹೊಟ್ಟೆಲ್ಲ ಕಾಣಿಸ್ತಾ. ಅಪ್ಪಾಜಿ, ಅಪ್ಪಾಜಿ, ಅವ್ನು ದೇವ ಆಗಿರೋದು ನಿಜ. ಅಪ್ಪಾಜಿ, ಅಪ್ಪಾಜಿ, ಅವ್ನು ನನ್ನ ಒಂಥರ ನೋಡ್ತಾ ಇದ್ದ. ಅಪ್ಪಾಜಿ, ದೇವ, ಅಪ್ಪಾಜಿ, ದೇವ, ಅಪ್ಪಾಜಿ, ಸಮಾಧಾನ. ಏನಿದು? ಶ್ರದ್ಧಾಗೂ ಈಗಾಯ್ತಾ? ಅವಳು ಇಲ್ಲಿ ತನಕ ಇದನ್ನೆಲ್ಲ ನಂಬ್ತಿರ್ಲಿಲ್ವಲ್ಲ. ಇವಳು ನಿಜ ಹೇಳ್ತದಳ ಅಥವಾ ಇತ್ಯಾವ ಹೊಸ ಚಾಲ್ ಶುರು ಮಾಡಿದ್ಲಿ ಇವಳು? ಅಥವಾ ನಿಜವಾಗ್ಲೂ ಇವಳಿಗೇನಾದ್ರೂ ಕಂಡಿದ್ದು ಹೌದಾ? ಸಮಾಧಾನ ಮಾಡ್ಕೊ, ನೀನು ಕೂತ್ಕೋ. ಊರ್ಮಿಳಾ, ಒಳಗಡೆ ತೀರ್ಥದ ಬಾಟ್ಲಿ ತಗೊಂಬ, ಬೇಗ ಬಾ. ಇಲ್ಲಮ್ಮ, ಸಮಾಧಾನ ಮಾಡ್ಕೊ. ಏನು ಇಲ್ಲಮ್ಮ, ಅಲ್ಲೇನಿಲ್ಲ. ಏನು ಇಲ್ಲ. ಏಯ್, ಈಗಾಗಲೇ ಇನ್ನೊಂದು ಕೊಲೆಗಾರ ಅಂತ ಕೇಸ್ ಹಾಕ್ಬಿಟ್ಟಿದೆ. ಒಂದು ಕೊಲೆಗೆ ಕನಿಷ್ಠ 7 ರಿಂದ 14 ವರ್ಷ ಜೈಲು. ಇನ್ನು ನನ್ನನ್ನು ಕೊಂದು ನಿನ್ನ ಕೈಗಳಿಗೆ ರಕ್ತ ಅಂಟಿಸ್ಕೊಂಡ್ರೆ ನೀನು ಹೋಗೋ ಸೀದಾ ನೇಣಿಗೆ. ಆಯ್ತು, ನಿನ್ನ ರೂಟಲ್ಲೇ ಬರುತ್ತೆ. ಒಂದು ಕೊಲೆ ಮಾಡೋವರೆಗೂ ಮಾತ್ರ ಭಯ, ಒಂದು ಸಲ ಪೊಲೀಸ್ ಸ್ಟೇಷನ್ ನೋಡೋರ್ಗೂ ಮಾತ್ರ ಹೆದರಿಕೆ. ಆದ್ರೆ ಈಗ ಕೊಲೆ, ಸ್ಟೇಷನ್ನು ಇವೆಲ್ಲ ಕಾಮನ್ ಆಗೋಗಿದೆ ಉಗ್ರಪ್ಪ ನನಗೆ. ಒಂದು ಕೊಲೆ ಮಾಡಿದವನಿಗೆ ಇನ್ನೊಂದು ಕೊಲೆ ಮಾಡೋದೇನು ಕಷ್ಟ ಅಲ್ಲ ಅಲ್ವಾ? ಏನಂತೀಯ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಉಗ್ರಪ್ಪ. ಅವತ್ತು ನಾನು ರಾಜೇಂದ್ರ ಪಾಟೀಲನ್ನ ಹುಡ್ಕಕ್ಕೆ ಬಂದಾಗ ನೀನಲ್ಲಿ ಏನು ಮಾಡ್ತಿದ್ದೆ? ಅವ್ರು ಸಾವಾಗೋವಾಗ ನಿನ್ನ ಜೊತೆ ಇನ್ನೊಬ್ಬರಿದ್ರು. ಯಾರೋ ಹೇಳೋ ಹೇಳೋ ಹೇಳೋ. ಅದು ಅವತ್ತು ಇದೆಲ್ಲ ಉಗ್ರಪ್ಪಂದ ಗೇಮ್. ಕನ್ಫರ್ಮ್. ಉಗ್ರಪ್ಪ, ಮುಂದಿನ ಸಲ ಈ ಥರ ಸಿಗ್ಬೇಡ. ಅನ್ಯಾಯವಾಗಿ ನನ್ನ ಕೈಯಿಂದ ಮೊದಲನೇ ಕೊಲೆ ಆಗೋಗ್ತೀಯ.
ಹೊತ್ತಲ್ಲಿ ನಾನು ನೆನಪು ಬರಬಾರ್ದಲ್ವಾ? ಹೇಗೆ ನೆನಪಾದೆ? ತುಂಬ ಹರಸಾಹಸ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಶ್ರದ್ಧಾ. ಹೆಂಗಿದ್ ಮಾತು ಬೇಕಾ ಇವಾಗ? ಯಾಕೆ ನನಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೋತೀರಿ? ಪಕ್ಕದಲ್ಲಿ ನಕಲಿ ಹೆಂಡತಿ ಇರಬೇಕಾದ್ರೆ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ನೆನಪಾಗಬಾರ್ದು. ಮಹಾಪಾಪ ಅದು. ಶ್ರದ್ಧಾ ಪ್ಲೀಸ್, ನೀನು ಚುಚ್ಚು ಮಾತು ಕೇಳೋದಕ್ಕೆ ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದು ನಾನು. ಮನಸ್ಸೊಳಗಿರೋದನ್ನೆಲ್ಲ ನಿನ್ನ ಹತ್ರ ಬಿಟ್ಟರೆ ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಏನು ಪಾಡಪ್ಪ. ಅದು ಬಿಡು, ಆ ಪಟೇಲ ಸತಿ ಜಾಗಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಉಗ್ರಪ್ಪನ ಕಂಡೆ. ಅಲ್ಲವನು ನೋಡಿ ನನಗೆ ಯಾಕೋ ಅನುಮಾನ ಬಂತು. ಬಿಡಲಿಲ್ಲ, ಹಿಡಿದು ಕೇಳಿದೆ. ನನ್ನ ಮೇಲೆ ಕೈ ಮಾಡಕ್ಕೆ ಬಂದ, ನಾನು ಬಿಡಲಿಲ್ಲ. ಶ್ರದ್ಧಾ, ನಿನಗೆ ಹೇಳ್ತಿರೋ ನಾನು, ನನ್ನ ಮಾತು ಕೇಳಿಸ್ಕೊಳ್ಳೋಕ್ಕೂ ಇಷ್ಟ ಅಲ್ವಾ ನಿನಗೆ? ಅಲ್ಲ, ಈ ರಾತ್ರಿಯಲ್ಲಿ ಪಾಪ ಊರ್ಮಿಳನ್ನ ಒಬ್ಳೇ ಬಿಟ್ಟು ಹೋಗಿದ್ದಿರಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದು ಹೇಗೆ ಬಿಟ್ಟು ಹೋಗ್ಬಿಟ್ರು ಅಂತ ಆಶ್ಚರ್ಯ ಪಡ್ತಿದ್ದೆ. ಓ, ಊರ್ ಬಿಡ ಎಲ್ಲಿಂದ ಬಂದು ಸೇರ್ಕೊಳ್ಳೋ ನನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ. ಒಂದ್ ಕಡೆ ಅಪ್ಪಚ್ಚಿ, ಇನ್ನೊಂದ್ ಕಡೆ ಸವಿತಾ. ಇವರಿಬ್ಬರದು ಮುಗೀತು ಅನ್ನೋಷ್ಟರಲ್ಲಿ ಈಗ ಇವಳ್ದು ಬೇರೆ. ಒಟ್ನಲ್ಲಿ ನಮ್ಮಿಬ್ರು ಪ್ರೀತಿ ಹಾಳು ಮಾಡೋದಕ್ಕೆ ಒಬ್ರಲ್ಲ ಒಬ್ರು ಹುಟ್ಕೋತಾನೆ ಇರ್ತಾರೆ. ಒಂದ್ ಕಡೆ ಸಂಸಾರ ಮಾಡೋ ಮಾತಾಡ್ಕೊಂಡು ಇನ್ನೊಂದ್ ಕಡೆ ಮಹಾ ಸನ್ಯಾಸಿ ತರ ಪೋಸ್ಟ್ ಕೊಡೋದನ್ನ ಬಿಡಿ ಪೋನ್. ಒಂದ್ ವಿಷಯ ಹೇಳಿ, ನಾನು ಏನ್ ಕಮ್ಮಿ ಮಾಡಿದೀನಿ ನಿಮ್ಗೆ? ಅದೊಂದೇ ಅದಷ್ಟೊಂದು ಮುಖ್ಯ ಆಗೋಯ್ತಾ ನಿಮ್ಗೆ? ಅದು ಇಂಥ ಸಿಚುವೇಶನ್ ಅಲ್ಲಿ? ಶ್ರದ್ಧಾ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಏನ್ ಹೇಳೋಗಿದ್ರು ಅರ್ಥ ಆಗೋಗಿ ಹೇಳು. ಹೋಗ್ಟೋಗ್ಟ ಮಾತಾಡ್ಬೇಡ. ಹೋಗ್ಬಿಟ್ಟು ಗಾದೆ ಎಲ್ಲ ಸ್ಕೂಲಲ್ಲಿ ಬರುತ್ತೆ, ಜೀವನದಲ್ಲ. ಹೇಳಿ, ಅಪ್ಪ ಅನ್ಸ್ಕೋಬೇಕು ಅಂತ ಅಷ್ಟೊಂದು ಅರ್ಜೆಂಟ್ ಆಗೋಯ್ತಾ ನಿಮ್ಗೆ? ಅಪ್ಪನ? ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ವಾಸ್ತವನೇ ಹೇಳ್ತಾ ಇದ್ದೀನಿ. ಅಲ್ಲ, ಇಂಥ ಸ್ಥಿತಿ ಇಟ್ಕೊಂಡು ಅಂತ ಕನ್ಸನ್ನೆಲ್ಲ ಕಾಣೋಕೆ ಮನ್ಸಾದ್ರೂ ಹೇಗೆ ಬರುತ್ತೆ ನಿಮ್ಗೆ? ಶ್ರದ್ಧಾ, ಏನೇನೋ ಮಾತಾಡಿ ನನ್ನ ತಲೆನೋ ಕೆಡಿಸ್ಬೇಡ. ತಲೆ ಸರಿ ಇದ್ರೆ ಅಲ್ವಾ ಕೆಡ್ಸೋದಕ್ಕೆ? ಸಾಂತ್ವನ ಹೇಳೋದೊಬ್ಬರಿಗೆ, ಆಸೆ ತೋಡ್ಕೊಳ್ಳೋದು ಇನ್ನೊಬ್ಬರಿಗೆ. ಆಗ್ತಿಲ್ಲ ಶ್ರದ್ಧಾ, ಒಂದು ನೇರವಾಗಿ ಹೇಳು, ಇಲ್ಲ ಮಾತಾಡದೆ ಬಿಟ್ಬಿಡು. ಹೇಳ್ತೀನಿ, ನೇರವಾಗೇ ಹೇಳ್ತೀನಿ ಕೇಳಿ. ನೀವು ಅಷ್ಟೊಂದು ನಿಯತ್ತಿರೋರಾಗಿದ್ರೆ ಇನ್ಮೇಲಿಂದ ಆ ಊರ್ಮಿಳ ಜೊತೆ ಇರೋದು ಬೇಡ, ಬೇರೆ ಇರಿ. ಏಯ್, ನನಗೆ ನಾಸೆ ಅವ್ರ ಜೊತೆ ಇರೋದಕ್ಕೆ. ದಣಿಗಳು ಏನು ಅನ್ಕೊಂತಾರೋ ಅನ್ನೋ ಒಂದೇ ಕಾರಣಕ್ಕೆ ಬಲವಂತವಾಗಿ ಅಲ್ಲಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಕಾರಣನೂ ಅಲ್ಲ. ನೀವ್ ಮಾಡೋ ತಪ್ಪುಗಳಿಗೆ ಅಪ್ಪಾಜಿ ಕಾರಣದ ನೆಪ ಕೊಡ್ಬೇಡಿ. ಜಾಸ್ತಿ ಮಾತ್ಬೇಡ. ನನ್ನ ಮನೆ ದೇವರು ಅಪ್ಪನಂಜಿ ಚಿನ್ನನೇ ಆಗಿದ್ರೆ ಇನ್ನು ಮೇಲಿಂದ ಊರ್ಮಿಳ ಜೊತೆ ಬಾಗಲ್ ಮುಚ್ಚಿದ ಕೋಣೆಯಲ್ಲಿ ನೀವಿರ್ಕೂಡ್ದು. ಅದು ಹೇಗಾಗುತ್ತೆ ಶ್ರದ್ಧಾ? ಈಗ ನನ್ನ ಕದ್ದು ಮುಚ್ಚಿ ಮೀಟ್ ಮಾಡಕ್ಕಾಗತ್ತೆ? ಹಾಗಿದ್ಮೇಲೆ ಅದು ಆಗತ್ತೆ ಅಂತಾನೆ ಅರ್ಥ. ಪ್ರೀತಿ ಇದ್ರೆ ಎಲ್ಲ ದಾರಿಗಳು ಕಾಣ್ತವೆ. ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಯಾರೋ ನಿನಗೆ ಸರಿಯಾಗಿ ಕಿವಿ ಚುಚ್ಚಿದ್ದಾರೆ. ಆದ್ರೆ ಒಂದು ಹೇಳ್ತೀನಿ ಕೇಳು, ನಾನು ನೀನು ಗಂಡ ಹೆಂಡತಿ. ನಮ್ಮಿಬ್ಬರ ಮಧ್ಯ ದೇವರೇ ಕಳಿಸಿದ್ರು ಇನ್ನೊಬ್ಬರನ್ನ ಬರಕ್ ನಾನು ಬಿಡಲ್ಲ. ಯಾವತ್ತಿದ್ರು ಶ್ರದ್ಧಾ ಅನ್ನೋ ಖುಷಿ ಮಾತ್ರ ಇರಬೇಕು. ಹೇಯ್, ಕೋಟಿ ಕೊಟ್ಟರು ತಿಪ್ಪೆ ಬಿಸಾಕ್ ನಿನ್ನ ಹತ್ರಕ್ಕೆ ಬರೋನ್ ಕಣೆ ನಾನು. ನಿನ್ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ನೆನ್ಪಿಟ್ಕೊ. ನಂಗೊತ್ತು ಭುವನ್ ನೀವೇನು ಅಂತ. ಆದ್ರೆ ನಾನು ಏನ್ ಮಾಡ್ಲಿ? ಪ್ರೀತಿ, ಪೊಸೆಸಿವ್ನೆಸ್ ಅನ್ನೋದೆಲ್ಲ ನನ್ನಂಥ ಮೆಚೂರ್ಡ್ ವ್ಯಕ್ತಿನ ಕೂಡ ಚೈಲ್ಡಿಶ್ ಬಿಹೇವ್ ಮಾಡೋ ಹಾಗೆ ಮಾಡ್ಬಿಡುತ್ತೆ. ಲೊಕೇಶನ್ ಶಿಫ್ಟ್ ಮಾಡೋದು ಕಾಡಿಗೆ. ಕಾಡಿಗ? ಹೌದು, ವನಭೋಜನ. ನಿನ್ನೆ ಬಂತಲ್ಲಮ್ಮ ನ್ಯೂಸು, ಶಂಕರಣ್ಣನ ಇಡೀ ಕುಟುಂಬ ವನಭೋಜನ ಮಾಡ್ತಾ ಇದ್ದಾರಂತ. ಅವರಿಗೆ ಪರ್ಮನೆಂಟ್ ಆಗಿ ವನವಾಸ ಆಗೋ ಹಾಗೆ ಮಾಡಬೇಕು.